ಪ್ರಪೋಸಲ್ನ ಒಪ್ಕೊಂಡು ನಮ್ಮ ಮನೆಗೆ ಸೊಸೆ ಆಗ್ತೆ ಅಂದ್ಕೊಳ್ಳೋದಕ್ಕಿಂತ ಮುಂಚೆನೆ ನನ್ನ ಮಗು ನಿನ್ನ ಹೊಟ್ಟೆ ಒಳಗಡೆ ಇತ್ತು. ನನಗೆ ನೀನು ಒಳ್ಳೆ ಹೆಂಡತಿಯಾಗಿ ಈ ಮನೆಗೆ ಒಳ್ಳೆ ಸೊಸೆಯಾಗಿರ್ತೀಯೋ ಇಲ್ವೋ ಅಂದ್ಕೊಳ್ಳೋದಕ್ಕಿಂತ ನನ್ನ ಮಗುಗೆ ಒಳ್ಳೆ ತಾಯಿ ಆಗ್ತೆ ಅನ್ನೋ ನಂಬಿಕೆ ಜಾಸ್ತಿನೇ ಇತ್ತು. ಆದರೆ ಈಗ ಸಮಾಧಾನ ಮಾಡ್ಕೊಳ್ಳೋ. ಭವಾನಿ ತುಂಬ ಬದಲಾಗಿದ್ದಾಳೆ ಅಪ್ಪ. ಅವಳು ಬದಲಾಗಿರೋದಲ್ಲ ಕಣೋ, ಬದಲಾಯಿಸಿರೋದು. ಇದು ನಿನ್ನ ನಿಜವಾದ ಪರೀಕ್ಷೆ ಕಾಲ. ಹೊಸ ಪ್ರಪಂಚಕ್ಕೆ ಬಲವಂತವಾಗಿ ಒಕ್ಕೊಡ್ತಾ ಇರೋ ಭವಾನಿನ ನಿನ್ನ ಕಡೆ ಹೇಗೆ ಮಾಡ್ಕೋತೀಯ ಅನ್ನೋದೇ ನಿನ್ನ ಜೀವನದ ದೊಡ್ಡ ಚಾಲೆಂಜು. ಯಾಕೆ ಬದಲಾಯಿಸೋ ಪ್ರಯತ್ನ ಮಾಡ್ತಾರೆ ಅಪ್ಪ? ನಿಧಾನಕ್ಕೆ ಎಲ್ಲ ನಿನಗೆ ಗೊತ್ತಾಗತ್ತೆ. ಈಗ ನಿನ್ನ ಮುಂದೆ ಇರೋ ಚಾಲೆಂಜ್ ಜವಾಬ್ದಾರಿನ ಹೇಗೆ ನಿಭಾಯಿಸ್ತೀಯ ಅದ್ರ ಬಗ್ಗೆ ಯೋಚನೆ ಮಾಡು. ಮಗುಗೆ ತಂದೆ ಅನ್ನೋನು ಬಯೋಲಾಜಿಕಲ್ ಕನೆಕ್ಟಿವಿಟಿ, ಆದರೆ ತಾಯಿಯಾದವಳು ಸೈಕಾಲಜಿಕಲ್ ಕನೆಕ್ಟಿವಿಟಿ. ತನ್ನ ಕರುಳಿಗೆ ಅಂಟ್ಕೊಂಡು ಬಂದಿರೋ ಮಗು ಏನು ಯೋಚನೆ ಮಾಡ್ತಿದೆ, ಯಾಕೆ ಅಳ್ತಿದೆ, ಯಾಕೆ ಹಠ ಮಾಡ್ತಿದೆ ಅನ್ನೋದು ನಮಗೆ ಗೊತ್ತಾಗೋಕ್ಕೂ ಮುಂಚೆ ತಾಯಿ ಗೊತ್ತಾಗುತ್ತಂತೆ. ಅದನ್ನು ತಿಳ್ಕೊಂಡು ಆ ಮಗುನ ಖುಷಿಯಾಗಿ ಆರೋಗ್ಯವಾಗಿ ನೋಡ್ಕೊಳ್ಳೋದೆ ಅಮ್ಮ ತನಗೆ ಸಿಗೋ ದೊಡ್ಡ ಅವಾರ್ಡ್ ಅನ್ಕೊಂಡಿರ್ತಾಳಂತೆ. ಅಂಥದ್ರಲ್ಲಿ ಭವಾನಿ ಅವಳ ಮಗು ಬಗ್ಗೆ ಕೇರೆ ಮಾಡ್ತಿಲ್ಲ ಅಪ್ಪ. ಅವಳಿಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ ಹೇಳಿ? ಹಾಗಂತ ಸುಮ್ಮನೆ ಇದ್ಬಿಡ್ತೀನೋ? ಗಾಳಿಲಿ ಗಾಳಿಪಟ ತಾನು ತೇಲ್ತಾ ನಾನು ಆಕಾಶಕ್ಕೆ ಸೇರ್ಕೊಂಡ್ಬಿಡ್ತೀನಿ ಅಂತ ಹಾರ್ತಾ ಇರುತ್ತೆ. ಆದರೆ ಅದಕ್ಕೊಂದು ದಾರ ಇದೆ, ಸೂತ್ರ ಇದೆ ಅನ್ನೋದು ಮರೆತುಬಿಟ್ರೆ ಗಾಳಿಪಟ ಸೂತ್ರ ಕಳ್ಕೊಂಡು ದಿಕ್ಕಾಪಾಲಾಗೋಗುತ್ತೆ ಕಣೋ. ಈಗ ಭವಾನಿ ಸೂತ್ರ ಇದೆ ಅನ್ನೋದನ್ನ ಮರಿತಾ ಇದ್ದಾಳೋ ಏನೋ. ಆದರೆ ನೀನು ಆ ಸೂತ್ರನ ಬಿಗಿಯಾಗಿ ಇಟ್ಕೊಂಡ್ರೆ ಮಾತ್ರ ಬದುಕು ಅನ್ನೋ ಗಾಳಿಪಟ ಹತೋಟಿನಲ್ಲಿರುತ್ತೆ. ಇದು ನಿನ್ಗೋಸ್ಕರ ಅಲ್ಲದೆ ಹೋದ್ರು ಆ ಮಗು ಭವಿಷ್ಯಕ್ಕೋಸ್ಕರ ನೀನು ಪ್ರಯತ್ನ ಮಾಡಲೇಬೇಕು ಕಣೋ. ಯೋಚನೆ ಮಾಡು. ವಸು, ಇದ್ಯಾಕೆ ಇಲ್ಲಿ ಬಂದು ನಿಂತಿದ್ಯಾ? ಯಾಕೆ ನಿದ್ದೆ ಬರ್ತಾ ಇಲ್ವಾ? ನಿದ್ದೆ ಹೇಗಮ್ಮ ಬರುತ್ತೆ? ನಾನ್ ಹೇಗಾದ್ರೂ ಈ ಭವಾನಿನ ಈ ಹೈ ಕ್ಲಾಸ್ ಸೊಸೈಟಿಗೆ ಚೇಂಜ್ ಮಾಡಿಸ್ಬೇಕು. ಅವಳ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಆಗ್ತಾ ಅವಳೇ ಈ ಸಿಂಧುನ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡ್ಬೇಕು ಅಂತ ನಾನ್ ಪ್ರಯತ್ನ ಪಡ್ತಾ ಇದ್ದೀನಿ. ಆ ಕುಮಾರ್ ಭವಾನಿಗೆಲ್ಲ ಹೇಳಿ ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ನನ್ಗೆ ಯಾಕೋ ಈ ಕುಮಾರ್ ಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ಅನ್ಸತ್ತೆ. ಅಥರ್ವನ್ ಮಗು ಅಳೋದಂತೆ, ಸಿಂಧು ಹೋಗಿ ಸಮಾಧಾನ ಮಾಡೋದಂತೆ, ಇದ್ರ ಮಧ್ಯ ಅವನ್ ಎಮೋಷನಲ್ ಸ್ಟೋರೀಸ್ನ ಹೇಳಿ ನಮ್ ರಹಸ್ಯನ ಬಯಲ್ ಮಾಡ್ತೀನಿ ಅಂತಾನೆ.